ಮಾಧ್ಯಮದ ಮುಂದೆ ಬಂದಾಗ ಇಬ್ರು ಕೈಯಲ್ಲಿ ಕೂಡ ಎಂಗೇಜ್ಮೆಂಟ್ ರಿಂಗ್ ಇದ್ದಿದ್ದನ್ನು ನೋಡ್ಬಿಟ್ಟು ಎಲ್ಲರೂ ಇವರು ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಕೂಡ ಸುದ್ದಿ ಹರಡಿತ್ತು. ಬಹಳಷ್ಟು ಜನ ನೋಡಿಬಿಟ್ಟು ಇವರಿಬ್ರು ಎಲ್ಲೋ ಒಂದ್ ಕಡೆ ಲವ್ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಹರಡಿತ್ತು. ಅಂದ್ರೆ ಯಾವತ್ತೂ ಕೂಡ ಅವರಿಬ್ರು ಇಷ್ಟಪಡ್ತೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಯಾವ ಮಾಧ್ಯಮದ ಮುಂದೆ ಕೂಡ ಹೇಳ್ಕೊಂಡಿರ್ಲಿಲ್ಲ. ಸೆಕ್ಯೂರಿಟಿಯನ್ನ ಅವರು ಈ ಸಲ ಬಳಸ್ಕೊಳ್ತಿದ್ದಾರೆ, ಯಾವುದೇ ಇಂಡಿಯನ್ ಸೆಕ್ಯೂರಿಟೀಸ್ ಅನ್ನ ಬಳಸ್ಕೊಳ್ತಿಲ್ಲ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇವರಿಬ್ಬರ ಮದುವೆ ಬಗ್ಗೆ ಬಹಳಷ್ಟು ಸುದ್ದಿ ನಡೀತಾ ಇತ್ತು. ಅಂದ್ರೆ 2025 ಕೊನೆಯ ಹಂತದಲ್ಲಿ ಇಬ್ರು ಕೂಡ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಹಬ್ಬಿತ್ತು. ಅದಾದ್ಮೇಲೆ ಅವರು ಒಂದಿನ ಆದ್ಮೇಲೆ ಮಾಧ್ಯಮದ ಮುಂದೆ ಬಂದಾಗ ಇಬ್ರು ಕೈಯಲ್ಲಿ ಕೂಡ ಎಂಗೇಜ್ಮೆಂಟ್ ರಿಂಗ್ ಇದ್ದಿದ್ದನ್ನು ನೋಡ್ಬಿಟ್ಟು ಎಲ್ಲರೂ ಇವರು ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಕೂಡ ಸುದ್ದಿ ಹರಡಿತ್ತು. ಇದಾದ್ಮೇಲೆ ಇನ್ನೊಂದು ಸುದ್ದಿ ಬಂದಿದೆ ಏನು ಅಂತ ಹೇಳಿದ್ರೆ ಇವರಿಬ್ಬರ ಮದುವೆ ಕೂಡ ಫೆಬ್ರವರಿ 26ಕ್ಕೆ ನಡೆಯುತ್ತೆ ಅಂತ. ಸೊ ಈ ಒಂದು ವಿಚಾರದ ಬಗ್ಗೆ ಅನೇಕ ಚರ್ಚೆಗಳು ನಡೆದ್ವು. ಕೆಲವರು ಅಂದ್ರೆ ಇದು ರೂಮರ್ಸ್ ಅಂತ. ಯಾಕಂತ ಹೇಳಿದ್ರೆ ಒಂದು ವೇಳೆ ಮದುವೆ ಆಗೋದಾದ್ರೆ ಜನಗಳಿಗೆ ಅನೌನ್ಸ್ ಮಾಡ್ತಾರೆ, ಅಭಿಮಾನಿಗಳಿಗೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ. ಇದರ ನಡುವೆ ಏನು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಆಗಿರ್ಲಿ, ವಿಜಯ್ ದೇವರಕೊಂಡ ಅವರಾಗಿರ್ಲಿ, ಇಬ್ರು ಕೂಡ ಯಾವತ್ತು ತಾವಿಬ್ರು ಇಷ್ಟಪಡ್ತಿದ್ದೇವೆ, ಮದುವೆ ಆಗ್ತಿದ್ದೇವೆ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಗೀತಾ ಗೋವಿಂದಂ ಆದ್ಮೇಲೆ ಅವರಿಬ್ಬರ ನಡುವೆ ಇದ್ದಂತಹ ಒಂದು ಸಂಬಂಧ ಆಗಿರ್ಬೋದು, ಅಥವಾ ಒಂದು ಪ್ರೀತಿಯ ಸಂಬಂಧ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಬಹಳಷ್ಟು ಜನ ನೋಡಿಬಿಟ್ಟು ಇವರಿಬ್ರು ಎಲ್ಲೋ ಒಂದ್ ಕಡೆ ಲವ್ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಹರಡಿತ್ತು. ಅಂದ್ರೆ ಯಾವತ್ತೂ ಕೂಡ ಅವರಿಬ್ರು ಇಷ್ಟಪಡ್ತೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಯಾವ ಮಾಧ್ಯಮದ ಮುಂದೆ ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಅವರಿಬ್ಬರ ಆಪ್ತರು ಕೂಡ ಇಬ್ಬರ ಹೆಸರನ್ನ ಇಟ್ಕೊಂಡು ಬಿಟ್ಟು ಅವರಿಬ್ಬರಿಗೆ ಟೀಸ್ ಮಾಡೋದನ್ನು ಕೂಡ ನಾವು ತುಂಬಾ ಸಂದರ್ಶನಗಳಲ್ಲಿ ನೋಡಿದ್ವಿ. ಅಂದ್ರೆ ಅನನ್ಯ ಪಾಂಡೆ ಅವರು ಒಂದ್ಸಲ ಹೇಳ್ತಾ ಇರ್ತಾರೆ ವಿಜಯ್ ದೇವರಕೊಂಡ ಅವರಿಗೆ ಹೇಳ್ಬಿಟ್ಟು, ಈಸ್ ಆಲ್ವೇಸ್ ಇನ್ ರಶ್ ಟು ಮೀಟ್ ಮಿಕಾ ಸಿಂಗ್ ಅಂತ ಹೇಳ್ತಾ ಇರ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ಇಂದ ಇನ್ನೂ ಒಂದು ಹೆಚ್ಚಿನ ಬಲ ಬಂದಿತ್ತು, ಇವರಿಬ್ರು ಮದ್ವೆ ಆಗ್ತಾರೆ, ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದಾದ್ಮೇಲೆ ಫೆಬ್ರವರಿ 26ಕ್ಕೆ ಉದಯಪುರ್ನಲ್ಲಿ, ರಾಜಸ್ಥಾನದ ಉದಯಪುರ್ನಲ್ಲಿ ಇವರಿಬ್ರು ಮದ್ವೆ ಆಗ್ತಾರೆ. ಹಾಗಾಗಿ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಆ ಸೆಟ್ಟಿನ ಒಂದು ಮದುವೆ ಮಂಟಪದ ಕೂಡ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆದ್ರೆ ಯಾವುದು ಕೂಡ ಎಲ್ಲೂ ಕೂಡ ಕನ್ಫರ್ಮ್ ಆಗಿರ್ಲಿಲ್ಲ ಅಂತ ಹೇಳಿ, ಆಗಿರ್ಲದ ಕಾರಣ ಯಾರು ಕೂಡ ಅಂತ ಹೇಳಿದ್ರೆ ಅವರಿಬ್ಬರ ಫ್ಯಾನ್ಸ್ ಕೂಡ ಆಗಿರ್ಬೋದು, ಅಂದ್ರೆ #ವಿರೋಶ್ ಅನ್ನೋ ಒಂದು ಫ್ಯಾನ್ ಬೇಸ್ ಏನಿದೆ, ಅವರು ಕೂಡ ಒಂದು ಅಂತ ಹೇಳಿದ್ರೆ ಮಿಡಲ್ ಅಲ್ಲಿ ಇದ್ರು, ಜನ ಹೌದಾ ಅಥವಾ ಸುಳ್ಳ ಅನ್ನೋ ಒಂದು ವಿಚಾರಗಳ ನಡುವೆ ಇದ್ರು. ಸೊ ಇದಕ್ಕೆಲ್ಲ ಇವಾಗ ರಶ್ಮಿಕಾ ಮಂದಣ್ಣ ಅವರು ಮತ್ತು ವಿಜಯ್ ದೇವರಕೊಂಡ ಅವರು ಬ್ರೇಕ್ ಹಾಕಿದ್ದಾರೆ. ತಾವಿಬ್ರು ಕೂಡ ಹಸೆಮಣೆ ಏರುವುದಾಗಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇದೇ ಫೆಬ್ರವರಿ 26ಕ್ಕೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇಬ್ರು ಕೂಡ ಹಸೆಮಣೆ ಏರಲಿದ್ದಾರೆ. ಸೊ ಏನು ಅಂತ ಹೇಳಿದ್ರೆ ಈ ಒಂದು ಮದುವೆಯಲ್ಲಿ ಕೂಡ ಹಲವಾರು ಮಾರ್ಗಸೂಚಿ ಕೂಡ ಇದೆ. ಏನು ಅಂತ ಹೇಳಿದ್ರೆ ಒಂದು ನೋ ಫೋನ್ ಅಂತ, ಅಂದ್ರೆ ಇಬ್ಬರ ಮದುವೆಯಲ್ಲಿ ಕೂಡ ಫೋನ್ನ ಬಳಕೆ ಎಲ್ಲ ನಿಷೇಧ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಫೋಟೋಸ್ಗಳಾಗಿರ್ಬೋದು, ವಿಡಿಯೋಸ್ಗಳಾಗಿರ್ಬಹುದು ವೈರಲ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಅಂದ್ರೆ ಒಂದು ಗೌಪ್ಯತೆ ಇರಲಿ ಅನ್ನೋ ಒಂದು ಕಾರಣಕ್ಕೆ. ಇನ್ನೊಂದು ಇಬ್ಬರ ಮದುವೆಯಲ್ಲಿ ಕೂಡ ಆತ್ಮೀಯರಿಗೆ ಮಾತ್ರ ಅಟೆಂಡ್ ಆಗುವ ಅವಕಾಶ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇನ್ನೊಂದು ಫಾರಿನ್ ಕಂಟ್ರಿಯಿಂದ ಸೆಕ್ಯೂರಿಟಿಯನ್ನ ಅವರು ಈ ಸಲ ಬಳಸ್ಕೊಳ್ತಿದ್ದಾರೆ, ಯಾವುದೇ ಇಂಡಿಯನ್ ಸೆಕ್ಯೂರಿಟೀಸ್ ಅನ್ನ ಬಳಸ್ಕೊಳ್ತಿಲ್ಲ. ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಪ್ರೈವಸಿನ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾರೆ. ಇದರ ಜೊತೆಗೆ ಇಬ್ಬರ ಮನೆಯಲ್ಲೂ ಕೂಡ ಸಂಭ್ರಮ ಮುಗಿಲೇರಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಕೂಡ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ವಿಜಯ್ ದೇವರಕೊಂಡ ಅವರ ಮನೆಯದು ಒಂದು ವೈರಲ್ ಆಗಿತ್ತು, ಅವರಿಬ್ಬರ ಮನೆಯ ಒಂದು ಡೆಕೋರೇಷನ್ಸ್ಗಳು ಕೂಡ ವೈರಲ್ ಆಗಿತ್ತು, ವಿಡಿಯೋಸ್ಗಳು ಕೂಡ. ಸದ್ಯಕ್ಕೆ ಫೆಬ್ರವರಿ 26ಕ್ಕೆ ಹಸೆಮಣೆ ಏರಲಿದ್ದಾರೆ. ಇದಿಷ್ಟು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.